ಇನ್ನು ನೋಡಿ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆದರೆ ಈ ಗೃಹ ಬಳಕೆಯ ಸಿಲಿಂಡರ್ಗಳನ್ನೇ ಹೋಟೆಲ್ನವರು ಬಳಸ್ತಾ ಇದ್ದಾರೆ. ಬೀದಿ ಬದಿ ಹೋಟೆಲ್ನವರು. ಅದರಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದರು. 20 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಈ ಒಂದು ಆಪರೇಷನ್ ನಡೀತು. ಇದೇ ರೀತಿ ಆಯಿತು ಅಂತಂದರೆ ಇನ್ನು ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ತೊಂದರೆ ಆಗಿಬಿಡುತ್ತೆ. ಹೀಗಾಗಿಯೇ ಅಧಿಕಾರಿಗಳು ಕೂಡ ಕಾರ್ಯೋನ್ಮುಖರಾದರು, ರೇಡ್ ಮಾಡಿದರು. ಬೀದಿ ಬದಿ ಹೋಟೆಲ್ಗಳಲ್ಲಿ ಸಿಲಿಂಡರ್ಗಳು ಸಿಕ್ಕು. 20 ಸಿಲಿಂಡರ್ಗಳು ದಾವಣಗೆರೆಯ ಜಗಳೂರು. ಇನ್ನು ಗದಗ ಜಿಲ್ಲೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೋ ಸ್ಟಾಕ್ ಬೋರ್ಡ್ ಇದೆ ಇಂಡಿಯನ್ ಗ್ಯಾಸ್ ಏಜೆನ್ಸಿನಲ್ಲಿ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜನಗಳ ಪರದಾಟ ತಪ್ತಾ ಇಲ್ಲ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ನರಗುಂದ ಪಟ್ಟಣದಲ್ಲಿದೆ ಈ ಗ್ಯಾಸ್ ಏಜೆನ್ಸಿ. ಅಲ್ಲಿ ನೇರವಾಗಿ ಬೋರ್ಡ್ ಹಾಕಿದ್ದಾರೆ. ಯಾಕಂದರೆ ಸಿಲಿಂಡರ್ಗಳನ್ನ ಎತ್ಕೊಂಬರೋದು, ಜನ ಪ್ರತಿಭಟನೆ ಮಾಡೋದು, ಗಲಾಟೆ ಮಾಡೋದು ಸಹವಾಸವೇ ಬೇಡ. ಗ್ರಾಹಕರಲ್ಲಿ ವಿನಂತಿ, ಸಿಲಿಂಡರ್ ಇಲ್ಲ. ಸಿಲಿಂಡರ್ಗಳ ಸಮೇತ ಬಂದಂಥವರು ಕಾಯಬೇಕಾದಂಥ ಸ್ಥಿತಿ ಇದೆ.